ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸ್ರಗ್ವಸನಾನುಲೇಪನಯುತಂ ವಿದ್ಯುದ್ರುಚಾ ಕಾಂತಯಾ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನಧಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವನಿತ್ಯಮೇವ. ಶ್ರೀಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತಶಂಕರಪ್ರಭೃತಿಭಿಃ ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿ ಯೋ ದಯಯಾ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪಾರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೇ. ಶ್ರೀವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಿ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾಂಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ದಂಷ್ಟ್ರಾಗ್ರೇಣೋ ಧೃತಾ ಗೌರು ದಧಿಪರಿವೃತಾ ಪರ್ವತೈರ್ನಿಮ್ನಗಾಭಿಃ ಸಾಕಂ ಮೃತ್ಪಿಂಡವದ್ಬೃಹದುರ್ವಪುಷಾನಂತರೂಪೇಣ ಯೇನ ಸೋಯಂ ಕಂಸಾಸುರಾರಿರ್ಮುರನರಕದಶಾಸ್ಯಾಂತಕೃತ್ಸರ್ವಸಂಸ್ಥಃ ಕೃಷ್ಣೋ ವಿಷ್ಣುಃಸುರೇಶೋ ನುದತು ಮಮ ರಿಪೂನ್ ಆದಿದೇವೋ ವರಾಹಃ. ನಮಸ್ತಸ್ಮೈ ವರಾಹಾಯ ಲೀಲಯೋದ್ಧರತೆ ಮಹೀಂ ಖುರಮಧ್ಯಗತೋ ಯಸ್ಯ ಮೇರುಖಣಖಣಾಯತೆ. ಶ್ರೀ ವರಾಹಮೂರ್ತಯೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಹಿಂದಿನ ವಿಡಿಯೋದ ಮುಂದುವರಿದ ಭಾಗವಾದ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ 137ನೆಯ ಅಧ್ಯಾಯದ ಚತುರ್ಥ ಭಾಗದ ವಿಚಾರ ಮಾಡೋಣ. ಈ ಅಧ್ಯಾಯದಲ್ಲಿ ಸೌಕರ ಅಥವಾ ವಾರಾಹ ಕ್ಷೇತ್ರ ಮಹಿಮೆ, ಸೌಕರ ಕ್ಷೇತ್ರದಲ್ಲಿರುವ ಚಕ್ರತೀರ್ಥ ಸೋಮತೀರ್ಥದ ವಿಚಾರ, ಚಂದ್ರನು ಸೋಮತೀರ್ಥದಲ್ಲಿ ತಪಸ್ಸನ್ನು ಮಾಡಿ ವಿಷ್ಣುವಿನಿಂದ ವರವನ್ನು ಪಡೆದುದು, ಸೋಮತೀರ್ಥದಲ್ಲಿ ಪ್ರಾಣ ಬಿಟ್ಟು ಹೆಣ್ಣು ನರಿಯು ಕಾಂಚಿ ರಾಜಕುಮಾರಿಯಾಗಿ ಜನಿಸಿ ಕಳಿಂಗ ರಾಜಕುಮಾರನ ಪತ್ನಿಯಾದ ಕಥೆ, ಗೃಧ್ರಮಠ ತೀರ್ಥ ಮಹಿಮೆ, ಹದ್ದಾಗಿದ್ದು ಗೃಧ್ರಮಠ ತೀರ್ಥದಲ್ಲಿ ಪ್ರಾಣ ಬಿಟ್ಟುದರಿಂದ ಕಳಿಂಗ ರಾಜಕುಮಾರನಾಗಿ ಜನಿಸಿದವನ ಕಥೆ, ಆಕೇಟಕ ತೀರ್ಥ ಮಹಿಮೆ, ವೈವಸ್ವತ ಅಥವಾ ಸೂರ್ಯತೀರ್ಥ ಮಹಿಮೆ, ಸೂರ್ಯನು ತಪಸ್ಸು ಮಾಡಿ ಯಮ ಯಮುನೆಯರೆಂಬ ಮಕ್ಕಳನ್ನು ಪಡೆದುದು ಎಂಬ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಶ್ರೀ ವರಾಹಮೂರ್ತಿಯು ಹೇಳುತ್ತಾನೆ, ಯಶಸ್ವಿನಿ, ಕಳಿಂಗರಾಜನು ನಿಷ್ಕಂಟಕವಾಗಿ ರೋಗಾದಿಗಳಿಲ್ಲದಂತೆ ರಾಜ್ಯಭಾರ ಮಾಡುತ್ತಿರಲಾಗಿ ಅವನಿಗೆ
77 ವರ್ಷಗಳು ಕಳೆದವು. 78ನೆಯ ವರ್ಷದಲ್ಲಿ ವೈಶಾಖ ಮಾಸದ ಶುಕ್ಲಪಕ್ಷದ ದ್ವಾದಶಿಯ ದಿನ ಸೂರ್ಯನು ಮಧ್ಯಾಹ್ನದಲ್ಲಿರುವಾಗ ಅದೇ ವಿಚಾರವನ್ನು ಆಲೋಚಿಸುತ್ತಿದ್ದ ಆ ದೊರೆಗೆ ವ್ರತಸ್ಥೆಯಾಗಿದ್ದ ತನ್ನ ಪ್ರಿಯೆಯನ್ನು ನೋಡುವುದರಲ್ಲಿ ಬಹು ಕುತೂಹಲ ಉಂಟಾಯಿತು. ಯಾರನ್ನು ಪೂಜಿಸುತ್ತಾಳೆ? ಇವಳ ವ್ರತವೇನು? ನಿರ್ಜನವಾದೆಡೆಯಲ್ಲಿ ಮಲಗುತ್ತಾಳೆ. ನಿದ್ರಿಸುವವಳಿಗೆ ಯಾವ ವ್ರತವೂ ಧರ್ಮ ಸಂಪಾದನೆಯೂ ಕಾಣುವುದಿಲ್ಲವಲ್ಲವೇ? ಇದು ವಿಷ್ಣುವು ಹೇಳಿರುವ ಕರ್ಮವಲ್ಲ, ಈಶ್ವರನು ಹೇಳಿರುವುದೂ ಅಲ್ಲ. ಇದು ಮನುವು ಮಾಡಿರುವ ಧರ್ಮವಾಗಿಯೂ ಕಾಣುವುದಿಲ್ಲ. ಇದು ಎಲ್ಲೂ ಯಾರೂ ಮಾಡಿದ ಧರ್ಮವಲ್ಲ. ಯೋಗಿಗಳ ಧರ್ಮ ಅಥವಾ ಧರ್ಮಶಾಸ್ತ್ರವು ವಿಸ್ತಾರವಾದುದಾದರೂ ಅದರಲ್ಲಿಯೂ ಇರಲಾರದು. ಯಾರು ತಾನೇ ಇಂತಹ ವ್ರತವನ್ನು ಮಾಡುವರು? ಮಲಗಿದವಳು ಮಾಡುವ ವ್ರತವು ಬೃಹಸ್ಪತಿಯು ಹೇಳಿರುವ ಧರ್ಮಗಳಲ್ಲೂ ಯಮನು ಹೇಳಿರುವ ಧರ್ಮಗಳಲ್ಲೂ ಇಲ್ಲ. ಇದು ಅಲ್ಲಿ ಇಲ್ಲವೇ ಇಲ್ಲ. ವಿಶಾಲ ನೇತ್ರೆಯಾದ ನನ್ನ ಕಾಂತೆಯು ಕಾಮ ಸುಖಗಳನ್ನು ಅನುಭವಿಸಿ ಮಾಂಸಾನ್ನವನ್ನು ಊಟ ಮಾಡಿ ತಾಂಬೂಲವನ್ನು ಹಾಕಿಕೊಂಡು ಬಹಳ ತೆಳುವಾದ ಪಟ್ಟೆಯ ಕೆಂಪು ಬಣ್ಣದ ವಸ್ತ್ರಗಳನ್ನು ಧರಿಸಿ ಅಲಂಕರಿಸಿಕೊಂಡು ಇಲ್ಲಿ ಯಾವ ವ್ರತವನ್ನು ಮಾಡುವಳು? ಕಮಲನೇತ್ರೆಯಾದ ನನ್ನ ಪ್ರಿಯೆಯು ನಾನು ನೋಡಿದರೆ ಕೋಪಿಸಿಕೊಂಡಾಳು. ಆದರೂ ಅವಳು ಎಂತಹ ವ್ರತವನ್ನು ಆಚರಿಸುವಳೋ ನೋಡಬೇಕು. ಅವಳು ಕಿನ್ನರರಿಂದ ಉತ್ತಮವಾದ ವಶೀಕರಣವನ್ನು ತಿಳಿದುಕೊಳ್ಳುವಳೋ ಅಥವಾ ಯೋಗೀಶ್ವರಿಯಾಗಿ ಎಲ್ಲಿ ಇಷ್ಟವೋ ಅಲ್ಲಿಗೆ ಹೋಗುವಳೋ? ಅಲ್ಲದಿದ್ದರೆ ಕಾಮರೋಗದಿಂದ ಪೀಡಿತಳಾಗಿರುವಳೋ ಎಂದು ಚಿಂತಿಸುತ್ತಿರಲು ಸೂರ್ಯನು ಅಸ್ತನಾದನು. ಸುಂದರವಾದ ಹುಬ್ಬಿನವಳೆ, ಸರ್ವ ಪ್ರಾಣಿ ಸಮೂಹಕ್ಕೂ ಸುಖವನ್ನುಂಟು ಮಾಡುವ ರಾತ್ರಿ ಬಂದಿತು. ಬಳಿಕ ರಾತ್ರಿಯು ಕಳೆಯಲು ಶುಭವಾದ ಪ್ರಾತಃಕಾಲದಲ್ಲಿ ಸೂತಮಾಗದ ವೈತಾಳಿಕ ಸ್ತುತಿ ಪಾಠದಿಂದಲೂ ಶಂಖಭೇರಿಗಳ ನಾದದಿಂದಲೂ ರಾಜನು ನಿದ್ದೆಯಿಂದ ಎಚ್ಚರಗೊಂಡನು. ಸರ್ವಲೋಕಹಿತಕ್ಕಾಗಿ ಸೂರ್ಯನು ಉದಯಿಸಲು ವ್ರತ ಮಾಡುತ್ತೇನೆಂದ ಪ್ರಿಯೆಯನ್ನು ನೋಡಲಿಚ್ಛಿಸಿದ ಆ ದೊರೆಯು ಹಿಂದಿನ ದಿನ ಯಾವುದನ್ನು ಚಿಂತಿಸುತ್ತಿದ್ದನೋ ಅದೇ ಚಿಂತೆಯೇ ಹೊರತು ಬೇರಾವ ಚಿಂತೆಯೂ ಆತನಿಗಿರಲಿಲ್ಲ. ದೊರೆಯು ವಿಧಿಪೂರ್ವಕವಾಗಿ ಸ್ನಾನ ಮಾಡಿ ಆಭರಣಾದಿಗಳನ್ನು ಧರಿಸಿ ತಕ್ಕ ಅಪ್ಪಣೆಯನ್ನು ಮಾಡಿ ಅಲ್ಲಿದ್ದ ಜನರನ್ನು ಆಚೆಗೆ ಕಳುಹಿಸಿದನು. ಸುವ್ರತೆ, ವ್ರತದಲ್ಲಿರುವ ನನ್ನನ್ನು ಹೆಂಗಸಾಗಲಿ ಗಂಡಸಾಗಲಿ ಯಾರೇ ಮುಟ್ಟಿದರೂ ಅವರು ಧರ್ಮಯುಕ್ತವಾದ ದಂಡನೆಯಿಂದ ಕೊಲೆಗೊಳಗಾಗುವರು ಎಂದು ಆಜ್ಞಾಪಿಸಿ ಬುದ್ಧಿವಂತನಾದ ಆ ಕಳಿಂಗರಾಜನು ಪ್ರಿಯೆಯ ವ್ರತವನ್ನು ನೋಡಲು ಅತಿಯಾದ ಆಸೆಯುಳ್ಳವನಾಗಿ ಅವಳ ಮಂಚವಿದ್ದೆಡೆಗೆ ತ್ವರೆಯಿಂದ ಹೋಗಿ ಪ್ರವೇಶಿಸಿ ಚಿಂತಾಕ್ರಾಂತಳಾಗಿದ್ದ ಆ ಸುಂದರಿಯನ್ನು ಕಂಡು ಮಂಚದ ಕೆಳಗಡೆಯೇ ಅವಳಿಗೆ ಕಾಣಿಸಿಕೊಳ್ಳದಂತೆ ಕುಳಿತಿದ್ದನು. ತಲೆನೋವಿನ ರೋಗದಿಂದ ಪೀಡಿತಳಾಗಿದ್ದ ಆ ಕಮಲದಳ ನೇತ್ರೆಯು ಆಗ ನೋವು ಆಯಾಸವೂ ಉಳ್ಳವಳಾಗಿ ಅಳುತ್ತಾ, ಪೂರ್ವದಲ್ಲೇ ನಾನು ಯಾವ ಅತಿ ದುಷ್ಕರ್ಮವನ್ನು ಮಾಡಿದೆನೋ, ಪುಣ್ಯನಾಶದಿಂದ ಇಂತಹ ದುರ್ದಶೆಯನ್ನು ನಾನು ಪಡೆದಿದ್ದೇನೆ. ಅನಾಥಳಂತೆ ನಾನು ಸಂಕಟ ಪಡುತ್ತಿರುವೆನೆಂಬುದು
ನನ್ನ ಪತಿಗೆ ತಿಳಿಯದು. ಆದುದರಿಂದ ನನ್ನ ಸ್ವಾಮಿಯೂ ಸ್ವಜನರು ನನ್ನ ವಿಚಾರದಲ್ಲಿ ಏನು ತಿಳಿದುಕೊಳ್ಳುವರೋ ಅಥವಾ ಅವರು ನನ್ನ ಸ್ಥಿತಿಯನ್ನು ಹೇಗೆ ತಾನೇ ತಿಳಿಯುವರು? ಮಲಗಿರುವ ನಾನು ಹಾಸಿಗೆಯಲ್ಲಿದ್ದುಕೊಂಡೇ ಸಖಿಗಳಿಗೆ ಇದನ್ನು ಹೇಳಲೆ? ಇಲ್ಲಿ ನಾನು ಯೋಚಿಸಿದುದು ಉತ್ತಮವಾಗಲಾರದು. ಅಥವಾ ಆತ್ಮ ದುಃಖದಲ್ಲಿ ಇದೆಲ್ಲವೂ ಯುಕ್ತವೇ ಆಗುವುದೋ? ಪತಿಯು ನನ್ನ ವಿಚಾರದಲ್ಲಿ ಏನು ಹೇಳಿಯಾನು? ಇತರ ಜನರು ಏನು ಹೇಳಿಯಾರು? ಅನ್ಯಾಯವಾಗಿ ನಿಶ್ಚಯ ಮಾಡಿದ ಈ ವ್ರತವು ಎಲ್ಲೂ ವಿಕಾರವಾಗುವುದು. ಯಾವಾಗಲಾದರೂ ಒಂದು ಕಾಲದಲ್ಲಿ ಸೌಕರ ಕ್ಷೇತ್ರಕ್ಕೆ ಹೋದರೆ ಬಳಿಕ ಅಲ್ಲಿ ನನ್ನ ಮನಸ್ಸಿನಲ್ಲಿರುವ ಈ ಮಾತನ್ನು ಪತಿಗೆ ಹೇಳುವೆನು ಎಂದು ತನಗೆ ತಾನೇ ಹೇಳಿಕೊಂಡಳು. ದೊರೆಯು ಪ್ರಿಯೆಯ ಮಾತನ್ನು ಕೇಳಿ ಬಳಿಕ ಎದ್ದು ತೋಳುಗಳಿಂದ ಅವಳನ್ನು ಅಪ್ಪಿಕೊಂಡು ಈ ಮುಂದಿನ ಮಾತನಾಡಿದನು. ಭದ್ರೆ, ಇದೇನು ಹೀಗೆ ಮಾತನಾಡುತ್ತೀಯೇ? ನಿನ್ನನ್ನು ಶ್ಲಾಘಿಸಿಕೊಳ್ಳುವುದಿಲ್ಲ. ಶೋಕಕ್ಕೆ ಅರ್ಹಳಲ್ಲದ ನೀನು ಶೋಕಿಸುತ್ತೀಯೆ. ನಿನ್ನಲ್ಲಿ ನೀನೇ ನಿಂದಿಸಿಕೊಳ್ಳುತ್ತೀಯೆ. ನಿನ್ನ ಅತಿಯಾದ ತಲೆಯ ನೋವನ್ನು ನಿಲ್ಲಿಸಬಲ್ಲ ಅಷ್ಟಕರ್ಮ ಸಿದ್ಧಾಂತವನ್ನರಿತಿರುವ ವೈದ್ಯರಿಲ್ಲವೇ? ಆದರೂ ನೀನು ವ್ರತದ ನೆಪದಿಂದ ಮೊದಲು ನೋವನ್ನು ಮರೆಮಾಚಿದೆ. ಭದ್ರೆ, ಯಾವ ಕಾರಣದಿಂದ ತಲೆಯ ನೋವಿನಿಂದ ಪೀಡಿತಳಾಗಿ ಸಂಕಟ ಪಡುತ್ತೀಯೇ? ಪಾಯುವಿನಿಂದಲೇ, ಕಫ ಪಿತ್ತದಿಂದಲೇ, ರಕ್ತದಿಂದಲೇ, ಕಫದಿಂದಲೇ, ಸನ್ನಿಪಾತ ದೋಷದಿಂದಲೇ, ಏತರಿಂದ ಈ ತಲೆನೋವು? ಸಕಾಲವನ್ನು ಬಿಟ್ಟು ಪಿತ್ತೋದ್ರೇಕವಾಗುವಂತೆ ಮಾಡಿಕೊಂಡು ಅಕಾಲದಲ್ಲಿ ಅನ್ನವನ್ನು ಮಾಂಸವನ್ನು ತಿನ್ನುತ್ತೀಯೆ. ಅದರಿಂದ ಈ ತಲೆನೋವು. ಈ ತಲೆನೋವನ್ನು ಹೋಗಲಾಡಿಸಲು ವೈದ್ಯರು ನರದಲ್ಲಿ ರಂಧ್ರವನ್ನು ಮಾಡಿ ರಕ್ತವನ್ನು ಸುರಿಸುವರು. ತಲೆಗೆ ಅಭ್ಯಂಜನವನ್ನು ಮಾಡಿಕೊಂಡರೆ ತಲೆನೋವು ಹೇಗೆ ತಾನೇ ಇದ್ದೀತು? ಮಂಗಳೇ, ಅದನ್ನು ನನಗೆ ಹೇಳದೆ ಏತಕ್ಕಾಗಿ ಗುಟ್ಟು ಮಾಡಿದೆ? ವ್ರತದ ನೆಪದಿಂದ ನೀನು ಸುಮ್ಮನೆ ನಿನ್ನ ಜೀವವನ್ನು ಕ್ಲೇಶಪಡಿಸುತ್ತೀಯೆ. ಸೌಕರ ಕ್ಷೇತ್ರಕ್ಕೆ ಹೋಗುವ ವಿಚಾರದಲ್ಲಿ ನೀನು ಮಾತನಾಡುತ್ತೀಯೆ. ಅಲ್ಲಿ ಯಾವ ರಹಸ್ಯವಿದೆಯೆಂದು ಅದಕ್ಕಾಗಿ ನಿನಗೆ ದುಃಖ? ಬಳಿಕ ದುಃಖ ಪೀಡಿತಳಾಗಿದ್ದ ಆ ಕಮಲದಳ ನೇತ್ರೆಯು ನಾಚಿಕೆಯುಳ್ಳವಳಾಗಿ ಪತಿಯ ಕಾಲುಗಳನ್ನು ಹಿಡಿದುಕೊಂಡು ಅವನಿಗೆ ಹೇಳಿದಳು, ಮಹಾರಾಜ, ನನ್ನಲ್ಲಿ ಪ್ರಸನ್ನನಾಗು. ವೀರನೇ, ದುಷ್ಟಕರ್ಮವನ್ನು ಅನುಸರಿಸಿದ ನನ್ನ ಪೂರ್ವಕಥೆಯನ್ನು ನೀನು ನನ್ನನ್ನು ಕೇಳಬಾರದು. ಪ್ರಿಯೆಯ ಮಾತನ್ನು ಕೇಳಿ ಕಳಿಂಗರಾಜನು ಅತಿ ಹಿತಕರವಾದ ಮನಸ್ಸಿನಿಂದ ಅವಳೊಡನೆ ಇಂಪಾದ ಮಾತಿನಿಂದ, ಉತ್ತಮೆ, ದೇವಿ, ಯಶೋವಂತೆ, ಮಹಾಭಾಗ್ಯೆ, ಕೇಳುತ್ತಿದ್ದರೂ ನನ್ನೆದುರಿಗೆ ಈ ನಿಜವನ್ನೇ ಏಕೆ ಮರೆಮಾಚುತ್ತೀಯೇ ಎಂದನು. ಪತಿಯ ಮಾತನ್ನು ಕೇಳಿ ಬಳಿಕ ಆಶ್ಚರ್ಯದಿಂದ ಅರಳಿದ ಕಣ್ಣುಳ್ಳ ಆ ರಾಣಿಯು ಕಳಿಂಗೇಶ್ವರನಾದ ಅವನೊಡನೆ ಇಂಪಾಗಿ ಮುಂದಿನ ಮಾತನಾಡಿದಳು. ನನಗೆ ಪತಿಯೇ ಧರ್ಮ, ಪತಿಯೇ ಯಶಸ್ಸು, ಪತಿಯೇ ಪ್ರಿಯವಸ್ತು. ಆದುದರಿಂದ ನೀನು ಕೇಳುವುದನ್ನು ಅವಶ್ಯವಾಗಿ ನಾನು ಹೇಳಬೇಕು.
ಆದರೂ ಅದು ನಿನಗೆ ದುಃಖಕರವಾದುದೆಂಬುದರಿಂದ ನನ್ನ ಹೃದಯದಲ್ಲಿ ತುಂಬಿರುವುದನ್ನು ಹೇಳುವುದಕ್ಕೆ ನನಗೆ ಇಷ್ಟವಿಲ್ಲ. ಆದುದರಿಂದ ನೀನು ಅದನ್ನು ಪ್ರಶ್ನಿಸಬೇಡ. ಮಹಾಭಾಗ್ಯನೇ, ಈ ದುಃಖವು ನನ್ನ ಹೃದಯದಲ್ಲಿ ಸುತ್ತುತ್ತಿದೆ. ನೀನು ಯಾವಾಗಲೂ ಸುಖದಲ್ಲಿದ್ದೀಯೆ. ಮಹಾರಾಜನೂ ಸುಂದರನೂ ಆಗಿರುವೆ. ನಿನಗೆ ಅಂತಃಪುರದಲ್ಲಿ ನನ್ನಂತಹ ಹಲವರು ಹೆಂಡಿರಿರುವರು. ಮಾಂಸಾನ್ನವನ್ನು ಭುಜಿಸುವೆ. ಮೇಲು ಹೊದಿಕೆಗಳನ್ನು ಆಭರಣಗಳನ್ನು ಧರಿಸುವೆ. ಆನೆ ಕುದುರೆ ಬಂಡಿಗಳು ನಿನ್ನನ್ನು ಹಿಂಬಾಲಿಸಿ ಬರುತ್ತಿರಲು ನೀನು ವಾಹನಗಳಿಂದ ಯಾವಾಗಲೂ ಸಂಚಾರ ಮಾಡುವೆ. ದೊರೆಯೇ, ನಾನಿಲ್ಲದಿದ್ದರೆ ನಿಂತು ಹೋದುದೇನು? ದೊರೆಯೇ, ನಿನ್ನ ಅಪ್ಪಣೆಯು ಎಲ್ಲೂ ತಡೆಯಿಲ್ಲದುದಾಗಿದೆ. ಗಂಧಗಳನ್ನು ಬೇರೆಯ ಭೋಗಗಳನ್ನು ನಿನ್ನ ಇಷ್ಟಾನುಸಾರವಾಗಿ ಅನುಭವಿಸುತ್ತೀಯೆ. ಹೀಗಿರುವಾಗ ನೀನು ನನ್ನ ಆ ವಿಚಾರವನ್ನು ಕೇಳಬಾರದು. ಮಾನದ, ನನಗೆ ನೀನೇ ಪ್ರತ್ಯಕ್ಷನಾದ ದೇವನು, ಗುರು, ಸನಾತನ ಯಜ್ಞ, ಧರ್ಮ, ಕಾಮ, ಯಶಸ್ಸು, ಸ್ವರ್ಗವೂ ನೀನೆ. ನೀನು ಕೇಳಿದ ಮೇಲೆ ಯಾವಾಗಲೂ ನಿನಗೆ ಪ್ರಿಯವೂ ಸತ್ಯವೂ ಆದುದೆಲ್ಲವನ್ನೂ ನಾನು ಹೇಳಬೇಕು. ಪತಿವ್ರತೆಯರೆಲ್ಲರಿಗೂ ಇದು ಶಾಶ್ವತವಾದ ಧರ್ಮ. ಸುಖದಲ್ಲಿರುವ ಪತಿಯನ್ನು ಪತ್ನಿಯು ಸಂದೇಹದಲ್ಲಿ ಸಿಲುಕಿಸಬಾರದು ಎಂಬುದನ್ನು ನೀನು ನಿಶ್ಚಯಿಸಿಕೊಂಡು ನನ್ನ ಬಾಧೆಯನ್ನು ನೀನು ಇಲ್ಲಿ ಕೇಳದಿರಬೇಕಾಗಿದೆ. ಹೆಂಡತಿಯ ಈ ಮಾತನ್ನು ಕೇಳಿ ಕಳಿಂಗರಾಜನು ಅವಳ ದುಃಖದಿಂದ ತಾನು ದುಃಖಿತನಾಗಿ ಅವಳಿಗೆ ಇಂಪಾದ ಮುಂದಿನ ಮಾತನ್ನು ಹೇಳಿದನು. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ 137ನೆಯ ಅಧ್ಯಾಯದ ಪಂಚಮ ಭಾಗದ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನೆಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ. ಶ್ರೀಕೃಷ್ಣಾಯ ನಮಃ.